ನಮಸ್ಕಾರ ವೀಕ್ಷಕರೇ, ರಾಘವೇಂದ್ರ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಯ್, ವೆಲ್ಕಮ್ ಟು ರಾಘವೇಂದ್ರಸ್ ಕಿಚನ್. ಇವತ್ತು ನಾವು ಈಸಿಯಾಗಿರೋ ಒಂದು ಸ್ವೀಟ್ ರೆಸಿಪಿ ಮಾಡೋಣ. ಬರೀ ಮೂರೇ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು. ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ವಯಸ್ಸಾದವ್ರು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇಟ್ ಈಸ್ ವೆರಿ ಹೆಲ್ತಿ ಆಲ್ಸೋ. ಇದಕ್ಕೆ ಏನಂದರೆ ಗೋಧಿ ನುಚ್ಚಿನ ಪಾಯಸ ಮಾಡ್ಕೊಳ್ಳೋಣ. ಇದಕ್ಕೆ ಏನೇನು ಬೇಕು ಅಂದರೆ, ಮೊದಲು 1 ಕಪ್ ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಗೋಧಿ ಕಮ್ಮಿನೇ ತೊಗೊಳ್ಳಿ ಗೋಧಿ ನುಚ್ಚು. ಇದು ಯಾಕಂದರೆ 1 ಕಪ್ ಇರೋದು 2 ಕಪ್ ಆಗುತ್ತೆ ಬೆಂದಮೇಲೆ, ಅದಕ್ಕೋಸ್ಕರ. ರುಚಿಗೆ ಬೆಲ್ಲ, ತುಪ್ಪ 1-2 ಸ್ಪೂನು, ದ್ರಾಕ್ಷಿ ಗೋಡಂಬಿ. ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ಬನ್ನಿ. ಫಸ್ಟು ಈ ಗೋಧಿ ನುಚ್ಚು ಏನಿದೆ ಇದನ್ನು ಕುಕ್ಕರ್ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಡೋಣ. ಒಂದು 2 ವಿಜಿಲ್ 3 ವಿಜಿಲ್ ಹೊಡೆದ್ರೆ ಸಾಕು, ಬೆಂದೋಗುತ್ತೆ. ನೀರು ನೋಡ್ಕೊಂಡು ಹಾಕಿ, ಸ್ವಲ್ಪ ಜಾಸ್ತಿನೇ ಇರಲಿ. 1 ಕಪ್ ಗೋಧಿಗೆ 2.5 ಕಪ್ ನೀರು ಹಾಕಿ. ಇವಾಗ ನಾನು ಗೋಧಿ ನುಚ್ಚು ಚೆನ್ನಾಗಿ ತೊಳೆದು ಒಂದು ಕುಕ್ಕರಲ್ಲಿ ಹಾಕಿ ನೀರು ಹಾಕಿಟ್ಟಿದ್ದೀನಿ. ಇದನ್ನು 1-2 ವಿಜಿಲ್ ಅಷ್ಟು ಹೊಡ್ಸ್ಕೊಂಡು ಬೇಯಿಸ್ಕೊಳ್ಳೋಣ. ಹಂಗೇನೂ ಬೇಯಿಸ್ಬೋದು. ಈ ಕುಕ್ಕರ ಬೇಯಿಸಿ ಟೈಮ್ ಸೇವ್ ಆಗುತ್ತೆ, ಅದಕ್ಕೋಸ್ಕರ ಕುಕ್ಕರ್ ಇಟ್ಟು ಬೇಯಿಸೋಣ. ನೋಡಿ, ಇವಾಗ ಗೋಧಿ ಏನು ನುಚ್ಚು ನಾವು ಕುಕ್ಕರಲ್ಲಿ ಇಟ್ಟಿದ್ವಿ, ಅದು ಚೆನ್ನಾಗಿ ಬೆಂದಿದೆ. ನಾವು 1 ಕಪ್ ಗೋಧಿ ಹಾಕಿದ್ದು, ಈಗ ನೋಡಿ 2.5 ಕಪ್ಪಷ್ಟು ಗೋಧಿ ಇದಾಗಿದೆ. ಈಗ ಒಂದು ಚಿಕ್ಕದ ಬಾಣಲೆ ಇಡೋಣ. ನೋಡಿ, ಇಲ್ಲೊಂದು ಸಣ್ಣ ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕೋಣ. ಒಂದು ದೊಡ್ಡ ಸ್ಪೂನ್ ಅಷ್ಟೇ ಹಾಕೋಣ. ಒಂದೇ ಒಂಚೂರು ತುಪ್ಪ ಕರಗಿ ತುಪ್ಪ ಕರಗ್ತು. ಈಗ ದ್ರಾಕ್ಷಿ ಗೋಡಂಬಿ ಏನು ಇಟ್ಕೊಂಡಿದ್ವಿ ಆವಾಗಲೇ ನಾವು ಅದನ್ನು ತಗೊಂಡೋಣ. ಗಮ್ಮನ್ನವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ, ದ್ರಾಕ್ಷಿ ಗೋಡಂಬಿ ಎರಡು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಗೆದಿಟ್ಕೊಂಬಿಡೋಣ. ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಇದಕ್ಕೆ ನಾನಿವಾಗ ಕಾಯಿ ಗಸಗಸೆ ಹಾಕಿದ್ನಲ್ಲ, ಅದು ಹಿಂಗೆ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ಹಾಕ್ಬಿಡೋಣ. ಈ ಕಾಯಿ ಗಸಗಸೆ ರುಬ್ಬಾಕೋದ್ರಿಂದ ಏನಾಗುತ್ತೆ ಅಂದರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಮತ್ತು ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಅದೇನು ರುಬ್ಕೊಂಡಿದ್ದೀವಿ ಅದು ಕಂಪ್ಲೀಟಾಗಿ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ 1-2 ಕುದಿ ಬಂದರೆ ಸೂಪರಾಗಿರೋ ಅಂಥ ಗೋಧಿ ನುಚ್ಚಿನ ಪಾಯಸ ರೆಡಿ. ಇದನ್ನು ಇವಾಗ ಶ್ರಾವಣ ಶುರುವಾಗುತ್ತಲ್ವ, ಇನ್ಮೇಲೆ ಹಬ್ಬಗಳಿಗೆ ಮಾಡ್ಬೋದು. ಮತ್ತು ಅನಂತ ಪದ್ಮನಾಭ ವ್ರತ ಇರೋರಂತೂ ಮಾಡೇ ಮಾಡ್ತಾರೆ ಇದನ್ನು. ಯಾಕಂದರೆ ಅನಂತಂಗೆ ತುಂಬ ಪ್ರಿಯ. ನೈವೇದ್ಯಕ್ಕೆ ಇದಕ್ಕೆಲ್ಲ ಮಾಡ್ಬೋದು. ಇದು 1-2 ಕುದಿ ಬರಲಿ. ನೋಡಿ, ಇವಾಗ ಇದು ಕುದಿ ಬರ್ತಾ ಇದೆ ಚೆನ್ನಾಗಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈಗ ಆಗಲೇ ನಾವು ಏನು ಹುರಿದಿಟ್ಕೊಂಡಿದ್ದು ದ್ರಾಕ್ಷಿ ಗೋಡಂಬಿ ಅದು ಕಂಪ್ಲೀಟಾಗಿ ಹಾಕ್ಬಿಡೋಣ. ಫುಲ್ಲು ಲೋ ಫ್ಲೇಮಲ್ಲೇ ಕುದಿಸ್ಬೇಕು, ಇಲ್ಲಾಂದರೆ ಏನಾಗ್ಬಿಡುತ್ತೆ, ತಳ ಹಿಡಿದ್ಬಿಡುತ್ತೆ, ಗೋಧಿ ಬಿಡುತ್ತೆ. ಅದಕ್ಕೋಸ್ಕರ ಆವಾಗಲೇ ಏನು ಹುರಿದಿಟ್ಕೊಂಡಿದ್ವಿ ಆ ದ್ರಾಕ್ಷಿ ಗೋಡಂಬಿ ಎಲ್ಲ ಕಂಪ್ಲೀಟಾಗಿ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ನಾನು. ಇವಾಗ ಇನ್ನು ಒಂದೇ ಒಂದು ರೌಂಡ್ ಕುದಿಸಿದ್ರೆ ಸೂಪರಾಗಿರೋ ಅಂಥ ಗೋಧಿ ನುಚ್ಚಿನ ಪಾಯಸ ರೆಡಿ. ನೀವು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಟೇಸ್ಟಿಯಾಗಿರೋ ಗೋಧಿ ನುಚ್ಚಿನ ಪಾಯಸ ರೆಡಿಯಾಗಿದೆ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆಗ ನಮ್ಮದು ಎಲ್ಲ ಹೊಸ ರೆಸಿಪಿ ಅಪ್ಡೇಟ್ ಆದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.